ನಾನು ಜಡೇಶ್ವಗ ಇಬ್ಬರು ಡೈರೆಕ್ಟ್ರು, ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೋತೀನಿ. ತುಂಬ ನೇರ ವಿಷಯಕ್ಕೆ ಬರ್ತೀನಿ. ನಮ್ಮ ಸತ್ಯಪ್ರಕಾಶ್ ಸಾರು ಅಂಡ್ ಅಗೇನ್ ಸೂರಜ್ ಅವರು. ಒಂದು ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ. ಅಂದರೆ ಆ ಪ್ರೊಡ್ಯೂಸರ್ಸ್ ಇಲ್ಲ ಅಂದರೆ ನಾವ್ಯಾರೂ ಇಲ್ಲ ಇವತ್ತು. ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ, ವಿಶೇಷವಾಗಿ ಹುಟ್ಟಿದಬ್ಬದ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು, ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ. 2 ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ. ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬದ ದಿವಸ ಶೂಟಿಂಗ್ ಮಾಡೋಣ ಅಂಥೇಳಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ. ಅದೊಂದು ಖುಷಿ ಇದೆ ನನಗೆ. ಎಲ್ಲೋ ಹುಟ್ಟಿದಬ್ಬಕ್ಕೆ ಎಲ್ಲೋ ಹೊರಗಡೆ ಹೋಗ್ದಿರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತುಂಬ ಒಂದು ಖುಷಿ ಇದೆ. ಸೊ ಹಾಗಾಗಿ ಅಭಿಮಾನಿಗಳನ್ನ ನಾನು ಕ್ಷಮೆ ಕೇಳ್ಕೊತೀನಿ. ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ. ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು, ನನ್ನ ಕ್ಷಮಿಸಿ ಈ ಸರ್ತಿ. ಮತ್ತು ಇನ್ನೇನು ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ, ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ. 30% ಅಂದರೆ ಥ್ಯಾಂಕ್ಸ್ ಟು ಮಾಸ್ತಿ ಶ್ರೀಕಾಂತ್. ತುಂಬ ನನಗೆ ಹೊಸ ಪ್ರತಿಭೆಗಳಂದರೆ ಇಷ್ಟ. ಹೊಸ ಪ್ರತಿಭೆಗಳು ನನ್ನ ಗೆಟಪ್ ನೋಡಿ ನಾನು ಹೆಂಗೆ ಹೇಳಿ ಸರ್, ಒಂದು ನೆನಪಾಗತ್ತೆ. ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ. ದೀಪ ಅಂತ ಕರಿತಿದ್ವಿ, ಬುಡ್ಡಿ ದೀಪ ಅಂತ ಕರಿತಿದ್ವಿ. ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ನನ್ನ ಎಲ್ಲ ಹಿರಿಕರು ಇದೇ ಗೆಟಪ್ನಲ್ಲಿದ್ದರು. ಇದರ ಸ್ವಲ್ಪ ಚೆನ್ನಾಗಿದೆ. ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು. ಮತ್ತು ನಾವು ಯಾವತ್ತೂ ಅದನ್ನು ನಂಬಿದವರಲ್ಲ, ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು. ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ, ಒಂದು ಬಡವ ಮತ್ತು ಶ್ರೀಮಂತ ಅಂತ. ಸೊ ಹಂಗಾಗಿ ಎಲ್ಲೋ ಬಡವರ ಹೋಲುವಂಥ ಒಂದು ಕತೆ ಯಾವಾಗಲೂ. ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಬಡವನಿಂದನೇ ಪಾಸಾಗಿ ಶ್ರೀಮಂತನಾಗಬೇಕು. ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕತೆ ಅಂದರೆ ಅದು ನಂದು ಕೂಡ ತಮ್ಮದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು. ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ, ಹೌದು ನಾನೆಲ್ಲ ಬಡವರ ಮನೆಗೆ ಪ್ರತಿನಿಧಿಸ್ತೀನಿ, ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ನನಗೆ ಸೂಟಬಲ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋದು ಒಂದು. ನಾನು ಆವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ, ಬಸ್ ಇರಲಿಲ್ಲ, ಮತ್ತು ಇನ್ನೂ ಎಲ್ಲರೂ ಮನೆಗೆ ಜೀತಕ್ಕಿರ್ತಾ ಇದ್ವಿ. ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗೆ ಅದು ಅಂತ 80s ಎಲ್ಲ ಜೀತಕ್ಕಿರ್ತಿದ್ವಿ. ಮತ್ತು ಆವಾಗ ಬಾಲ್ಟರ್ ಸಿಸ್ಟಮ್ ಇತ್ತು. ಅಂದರೆ ತರಕಾರಿ ಕೊಡೋದು, ಅಕ್ಕಿ ತೊಗೊಳ್ಳೋದು, ಅದನ್ನು ನಾವು ಕೂಡ ಮಾಡಿದ್ದೀವಿ. ಆವಾಗ ಆ ಕಾಸು ಅನ್ನೋದು 1 ಪೈಸಾ 5 ಪೈಸಾ ಕೊಡೋದೇ ದೊಡ್ಡ ವಿಷಯ ನಮಗದು. ಅದನ್ನು ತೊಗೊಂಡೋದು ಅದನ್ನು ತೊಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ಕಿದಂಗೆ. ಅಂಗಡಿ ಸಿಗೋವರೆಗೂ ಏನೂ ನೋಡ್ತಾ ಇರಲಿಲ್ಲ, ಬರೀ ಓಡೋಗೋದೇ ಕೆಲಸ ಇರೋದು. ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ. ಈ ಥರದ್ದು ಎಲ್ಲ ವಿಷಯಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂಥ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಆ್ಯಸ್ ಇಟ್ ಈಸ್ ಒಟ್ಟಿಗೆ ಇರ್ತೀವಿ. ನಮ್ಮೊಂದು ತಂಡ. ನಾವು ರಾತ್ರಿ ಕೂಡ ನಾವೇ ಒಂದು 4 ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ. ಸೊ ಹಾಗಾಗಿ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ. ನನ್ನೊಂದು ರಿಮಾರ್ಕಬಲ್ ಅಂದರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ. ಸೊ ಹಂಗಾಗಿ ಹುಟ್ಟಿದಬ್ಬದ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು, ಅದನ್ನು ಮಾಡ್ತಿದ್ದೀನಿ. ಅದು ಬಿಟ್ಟರೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಆರೈಕೆ, ಸಲಹೆ ಅದು ಯಾವಾಗಲೂ ಬಯಸ್ತೀನಿ. ಯಾಕೆಂದರೆ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ, ಇವ್ರು 3 ಜನದ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ, ಅವಿದ್ಯಾವಂತರು ಜಾಸ್ತಿ ಆಗಿರೋದು. ಸೊ ಹಂಗಾಗಿ ಒಬ್ಬ ಬಡವನ ಕಥೆನ, ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ. ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಇಲ್ಲಿ ವರ್ಕ್ ಮಾಡ್ತಿರುವಂಥ ನಮ್ಮ ಸ್ವಾಮಿ ಕರ್ಣ, ನಮ್ಮ ಸುಧಾಕರ್, ನಿಮ್ಮ ಫ್ರೆಂಡ್ ಹೆಸರು ಸುಧಾಕರನ್ ಅವರು, ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ. ಇಡೀ ಸಿನಿಮಾಲಿ ನೀವು ನನ್ನನ್ನು ಹಿಂಗೆ ನೋಡ್ತೀರ. ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯಿತು. ಇನ್ನು ಅದಕ್ಕೆ ಹೇಳಿದ್ದೀನಿ ಜಲ್ದಿ ಎಲ್ಲ ಮುಗಿಸ್ಬಿಡೋಣಪ್ಪ ಜಡೇಶ್ ಅಂತ. ಅಂದರೆ ಕನಸುಗಾರನಿಗೆ ಮತ್ತು ಕಲೆ ಗೊತ್ತಿರೋರಿಗೆ, ಒಬ್ಬ ಪೇಂಟ್ರಿಗೆ, ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರ್ದು. ಹಂಗೆ ಇರದೇ ಇರೋದೇ ಕರೆಕ್ಟು.
ಹಂಗೆ ಮತ್ತೆ ಮತ್ತೆ ನಾನು ಹೊಸದೇನು ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ. ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು. ನಾವಂತೂ ಸ ವಿದ್ಯಾವಂತರ ಜೊತೆ ಇರೋಣ ಅನ್ನೋ ಒಂದು ಆಸೆ ಅಷ್ಟೇ. ಲ್ಯಾಂಡ್ ಲಾರ್ಡ್ ಅದು ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳದು. ಲ್ಯಾಂಡ್ ಲಾರ್ಡ್, ನೀನೇನು ದೊಡ್ಡ ಲ್ಯಾಂಡ್ ಲಾರ್ಡಾ ನೀನು? ಹೌದಾ, ಅದೇನು ದೊಡ್ಡ ಲ್ಯಾಂಡ್ ಲಾರ್ಡ್ ಥರ ಮಾತಾಡ್ತೀಯ ನೀನು? ಓ ಹೌದಾ ಅಂತ. ಅದೇ ನೀನೇನು ದೊಡ್ಡ ಭೂಮಾಲೀಕನ ಅಂದರೆ ನಮ್ಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಅದು ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತವ್ರೆ ಅಂತ ಹುಡುಕ್ತಿದ್ವಿ ನಾವು. ಆವಾಗ ಹೇಳೋರು, ಏಯ್ ಅದೇ ಕಣೋ ಲ್ಯಾಂಡ್ ಲಾರ್ಡ್ ಅಂದರೆ ಜಮೀನ್ದಾರರು, ಜಮೀನಿರೋರ ನೀವು ಅಂತ. ಸಮ್ಟೈಮ್ಸ್ ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲೀಲಿ ಅಂತ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನ ಹಾಕ್ತೀವಿ. ಸೊ ಹಂಗೆ ನಮ್ಮ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲೀಷ್ ಪದಗಳನ್ನ ಉಪಯೋಗಿಸಿದ್ದೀವಿ. ನಮಗೂ ಆಸೆ ಇರುತ್ತೆ ನನ್ನ ಮಗ ಇಂಗ್ಲೀಷ್ ಕಲೀಲಿ ಅಂತ. ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕಥೆ ಅಂತ ನನಗನ್ಸುತ್ತೆ. ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ, ಬಟ್ ನಮ್ಗೆ ಅಳಿಯಕ್ಕೆ ಬರಲ್ಲ. ಸೊ ಅವ್ರು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ. ಸೊ ಹಂಗಾಗಿ ನಾವೆಲ್ಲರೂ ಅಳೆದು ಉಳಿದವರು ಅಂತ ನಾನು ಬಯಸ್ತೀನಿ. ಆ್ಯಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಡ್ಜ್ ಸ್ವಾಮಿ ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ. ಆ್ಯಕ್ಷನ್ ಇವರೆಲ್ಲ ಏನು ಅಂದರೆ ವಿಷಯಗಳ ಜೊತೆ ಆ್ಯಕ್ಷನ್ ಹೇಳ್ತಾರೆ, ಬರೀ ಆ್ಯಕ್ಷನ್ನೇ ಸಿನಿಮಾ ಮಾಡೋದಿಲ್ಲ. ಸೊ ಅದು ನಮಗೆ ವಿಷಯ ಇದ್ದಾಗ ಆ್ಯಕ್ಷನ್ ಮಾಡೋಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ. ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗಲ್ಲ ಅದು. ಸೊ ಸ್ವಾಮಿ, ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ, ನಿನ್ನ ಬಗ್ಗೆ ಕರ್ಣ ಬಗ್ಗೆ ಎಲ್ಲ ಹೇಳಿದೆ. ನಿನಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ. ತುಂಬ ಅದ್ಭುತವಾದ ಕೆಲಸಗಾರ ನೀನು. ನಿನಗೆ ದೇವ್ರು ತುಂಬ ಒಳ್ಳೇದು ಮಾಡಲಿ. ಸರಿ, ನನ್ನ ರಚಿತಾ ರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಏಜ್ ಇದರಲ್ಲೇ ನೋಡ್ತೀರಾ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ, ಅಂದರೆ ಬಂದಿರೋರು ಅವರು. ಅಫ್ಕೋರ್ಸ್ ನಾವೆಲ್ಲ ಅದಕ್ಕೆ ಒಬ್ಬೊಬ್ಬರಾಗೆ ತಮ್ಮಲ್ಲಿ ಕಾಣಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರ ಪಾತ್ರ ಬಿಡ್ತೀನಿ, ಎಲ್ಲ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ತೀವಿ. ಈಗ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡಿಕೊಡ್ತೀವಿ.